ಈಗಾಗಲೇ 30ನೇ ತಾರೀಕಿನಿಂದ ತಾವೆಲ್ಲರಿಗೂ ತಿಳಿದಂತೆ ಈ ರಾಜ್ಯದಲ್ಲಿ SIR ಸ್ಟಾರ್ಟ್ ಆಗಿದೆ. ಮತದಾರ ಪರಿಷ್ಕೃತ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ತಾವೀಗಾಗಲೇ ನೋಡಿದಿರಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಕೆಲಸ, ವೋಟ್ಗಳನ್ನು ಉಳಿಸಿಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಕೈ ಹಾಕಿದೆ. ಇವತ್ತು SIR, ಇವತ್ತು ಚುನಾವಣಾ ಆಯೋಗನೇ ಇವತ್ತು ಆದೇಶ ಮಾಡಿರ್ತಕ್ಕಂಥ ಒಂದು ಮತದಾರ ಪಟ್ಟಿ ಪರಿಷ್ಕೃತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾತಕ್ಕಾಗಿ ಮಾಡಿದರು ಅನ್ನುವಂಥದ್ದೇ ಕಾಂಗ್ರೆಸ್ನರಿಗೆ ಅರಿವಿಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದರೆ ಇವತ್ತು ಆ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಅಕ್ರಮವಾಗಿರ್ತಕ್ಕಂಥ ಮತದಾರನ ತೆಗಿಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳು, ಅದರಲ್ಲೂ ಏನು ಕಾಂಗ್ರೆಸ್ ಇವತ್ತು ಭದ್ರ ಬುನಾದಿ ಹಾಕಿರ್ತಕ್ಕಂಥ ಕ್ಷೇತ್ರಗಳಲ್ಲಿ BLO2ಗಳು ಏನು ಗೌರ್ಮೆಂಟ್ ಆಫೀಸರ್ಗಳಿದ್ದಾರೆ, ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೂತ್ ಮಟ್ಟದ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ತುಂಬಿಸಿಕೊಂಡು ತಿದ್ದುಪಡಿ ಇದ್ದರೆ ಮಾಡ್ಕೊಂಡು ಬರುವಂಥ ಕೆಲಸ ಯಾರಾದರೂ ಇದ್ದರೆ ಅದು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಮೂರೂ ಪಕ್ಷದ BLOಗಳು ಜೊತೆಗಿರಬೇಕು, ನಮ್ಮವರು ಕೂಡ. ಇವತ್ತು ಈ ಕಾರ್ಯಕ್ರಮ ಯಾರೂ ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಕ್ರಮವಾಗಿರ್ತಕ್ಕಂಥ ಮತಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದ್ದೇನೆ ಹೊರತು ಇವತ್ತು ಚುನಾವಣೆಯನ್ನು ಬಾಹಿರವಾಗಿ ನಡೆಸ್ಕೊಂಡು ಬಂದ ರೀತಿಯೇ ಈ ರೀತಿ ಇದೆ ಚುನಾವಣೆ ಕಾಂಗ್ರೆಸ್ನವು. ಅದರಿಂದ ನಾನು ಇಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, RO ಆಗಿರ್ಬೋದು, ಪ್ರತಿಯೊಬ್ಬರು BLOಗಳು ತಾವು ಮನೆಗೆ ಹೋಗಿ ಆ ಫಾರಮನ್ನು ಕೊಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಬೇಕು. ನಾವು ಮೊನ್ನೆ ನೀವು ನೋಡಿದಿರಿ, ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು ಕೂತ್ಕೊಂಡು ಕೊಟ್ಟಿದ್ದಾರೆ. ಆದರೆ ಅದು ಯಾವ ರೀತಿ ಸರಿ ಅನಿಸುತ್ತೋ ಗೊತ್ತಿಲ್ಲ. ಇವತ್ತು ಮನೆಗೆ ಹೋಗಿ ಯಾರೂ ಕೂಡ ಎನ್ಯುಮರೇಷನ್ ಫಾರಮನ್ನು ಕೊಟ್ಟಿಲ್ಲ. ಯಾರೋ ಇವರು ಅಕ್ರಮ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇದಕ್ಕೆ ಭಾಳ ಒತ್ತನ್ನು ಕೊಟ್ಟು ಅವರು ಯಾರು ಮತವನ್ನು ಹೋದರೂ ಕೂಡ ಹೋಗ್ಲಿದ್ದಾಗ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದೆ. ತಾವು ಮಿಲ್ಗಳಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ, ಫೋಟೋಗಳಿದ್ದಾವೆ, ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ಕಾಣುತ್ತೆ. ಇವತ್ತು ನಾನು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡೋದಿಷ್ಟೇ, ಪಾರದರ್ಶಕವಾಗಿ ಯಾರು ಮತಗಳಾಗಿ ಉಳಿತವೆ ಉಳಿಲಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಅಕ್ರಮವಾಗಿ ಹೊಲಿಸಿದರೆ, ಅಕ್ರಮವಾಗಿರೋದು ಎರಡತ್ರ ಇದ್ದಾವೆ, ಏನು ಚುನಾವಣಾ ನಿಯಮ ಇದೆ ಅದರ ಪ್ರಕಾರ ಆ ಕೆಲಸವನ್ನು ಅವರು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಮತ್ತು ಪ್ರತಿಭಟನೆ ಕೂಡ ಮಾಡಬೇಕಾಗುತ್ತೆ. ನಾಳೆ ನಾವು ನೋಡ್ತೀವಿ ಎಲ್ಲರೂ ಕೂಡ, ನಾನಾಗಲಿ, ಯಶವಂತಣ್ಣ ಆಗಲಿ, ರಾಜಹಳ್ಳಿ ಶಿವಕುಮಾರು, ಅಜಯ್ ಕುಮಾರ್, ಮನೆ ನಾವೆಲ್ಲರೂ ಕೂಡ ನಿನ್ನೆನೂ ಎಲ್ಲ ಕಡೆಗೆ ಹೋಗಿದ್ವಿ. ಮತ್ತು ಈ ಕಂಡು ಬಂದಿರೋದ್ರಿಂದನೇ ಇದು, ಅದಕ್ಕೋಸ್ಕರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಮೊದಲನೇದಾಗಿ ಹೇಳ್ತೀವಿ. ಅದೇ ರೀತಿ ನಾನು ಮಾನ್ಯ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಎಲ್ಲ ಮತದಾರ ಬಾಂಧವರು ಅಲ್ಲಿ ಇರ್ತಕ್ಕಂಥ ಸ್ಥಳ, ಅಲ್ಲಿ ಮನೆ ಇತ್ತು ಅಂತ ಹೇಳಿದರೆ ತಾವು ಎನ್ಯುಮರೇಷನ್ ಫಾರಮನ್ನು ಮೊದಲನೇದಾಗಿ ಒಂದು ಜೆರಾಕ್ಸ್ ಮಾಡಿಸ್ಕೊಡ್ರಿ, ಅದನ್ನು ತುಂಬ್ರಿ. ತುಂಬಿದಾಗ ಏನು ತಪ್ಪಾಗುತ್ತೆ ಗೊತ್ತಾಗುತ್ತೆ. ಇಲ್ಲ 2 ಫಾರಮ್ ಕೊಡೋದ್ರಿಂದ ನಾವು ತುಂಬಿ ತಿದ್ದೋದ್ರ ಬದಲು ಒಂದು ಜೆರಾಕ್ಸ್ ಇಲ್ಲ ಪೆನ್ಸಿಲ್ ಬರೆದು ತಾವು ಮಾಡಿ ಕರೆಕ್ಟ್ ಇದ್ದೇನೆ ಅಂತ ಒಂದು ಸರಿಪಡಿಸ್ಕೊಂಡು ಆಮೇಲೆ ತುಂಬ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು SIRನ ಪ್ರತಿಯೊಬ್ಬ ಮತದಾರನೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ರಿ. ಪ್ರಾಮಾಣಿಕತೆಯಿಂದ ಮಾಡಬೇಕು. ಜಿಲ್ಲಾಡಳಿತ, ಚುನಾವಣಾ ಆಯೋಗ, ROಗಳು ಯಾರೋ ಮನೆ ಹತ್ರ ಕೂತ್ಕೊಂಡು ಯಾರೋ ಒಂದು 4 ಫಾರಮ್, ನಿನ್ನೆ ಹೋಗಿದ್ದೆ ನಾನು 6ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತಿದ್ರು. ನಮ್ಮವರು ದೂರು ಕೊಟ್ಟಾಗ ನಾನೇ ಅಲ್ಲಿ ಹೋಗಿ ಕುಂತು ನೋಡಿದಾಗ ಅವಾಗ ಎದ್ದು ಕಳಿಸಿ ಮನೆಗೆ ನಾವು ಕಳಿಸಿದ್ವಿ. ಈ ರೀತಿ ಆಗೋದು ಬೇಡ. ಪ್ರಾಮಾಣಿಕವಾಗಿ ಚುನಾವಣೆ ಏನು ಕಾನೂನು ಏನಿದೆಯೋ ಅದ್ರ ಪ್ರಕಾರ SIR ಫಾರಮನ್ನು ತುಂಬಿಸ್ಕೊಳ್ರಿ, ಎಲಿಮಿನೇಷನ್ ಫಾರಮ್ ಅಂತೇಳಿ ಎಲ್ಲರೂ ಮತದಾರರು ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿ ಕೇಳ್ಕೊಳ್ತೇನೆ. ಅದೇ ರೀತಿ ನಿಮ್ಮನ್ನು ಉದ್ದೇಶಿಸಿ ಈಗ ನನ್ನ ಮಾರ್ಗದರ್ಶಕ